ಕರಿ ಹೊರಗಿದ್ಲೇನೆ ಅವಳು ಪ್ರೀತಿ ನೀನು ಬರೋದು ನೋಡಿದ್ಲೇನ? ಅಕ್ಕ ಹೊರಗಿದ್ಲು, ನಾನು ಬರೋದು ನೋಡಿ ಹಿಂಗೆ ನೋಡ್ತಾ ಇದ್ದಾಳೆ. ಬಂದು ಅಲೆ ಕರಿಯಮ್ಮ ಅವ್ರ ತಮ್ಮನ ಹೆಂಡ್ತಿ ಅಲೆ ಬಂದುಬಿಟ್ಲು ಅಂತ ನೋಡೋಣ ನನ್ನ. ಎಲ್ಲರ ಹತ್ರನೂ ಅಯ್ಯೋ ಅವ್ರ ತಮ್ಮನ ಹೆಂಡ್ತಿದ್ದು ಅರ್ಧ ಇವಳಿ ಸಪೋರ್ಟು. ಅವ್ರ ತಮ್ಮನ ಹೆಂಡ್ತಿದು ಏನು ಹಂಗೇನೆ ಅವಳ ಮಾತು ಮೀರಲ್ಲ. ಅವಳು ಯಾವಾಗಲೂ ಬರ್ತಾಳೆ. ನೀನು ಇಲ್ಲಿ ಬರೋದು ಕರ್ದ ಕರಿ ಹೊಟ್ಟೆ ಹುರ್ಕೊಂತಾಳೆ ಅವಳು. ನಿಜ, ಇಲ್ಲಿ ಬರೋದು ಕರ್ದ ನೀನು ಇಲ್ಲಿ ಬರ್ತೀಯಲ್ಲ ಅದಕ್ಕೆ ಅರ್ಧ ಹೊಟ್ಟೆ ಹುರ್ಕೊಂತಾಳೆ. ಅವಳು ಬುದ್ಧಿನೇ ಸರಿಯಿಲ್ಲ, ಏನೇ ಅಂದ್ರೂ ಯಪ್ಪ ಅವಳು ಬುದ್ಧಿನೇ ಸರಿಯಿಲ್ಲ. ನಾನು ಅಲ್ಲೇ ನೋಡಿದ್ದೀನಲ್ಲ, ಯಪ್ಪ ನೀನು ಇಲ್ಲಿ ಬಂದರೆ ಸಾಕು ಅವಳಿಗೆ ಹೊಟ್ಟೂರಿ ಬಂದ್ಬಿಡುತ್ತೆ. ಎಲ್ಲ ಚೆನ್ನಾಗಿದ್ದಾರಲ್ಲ ಇವರು ತಮ್ಮನ ಹೆಂಡ್ತಿ ಎಲ್ಲ ಚೆನ್ನಾಗಿದ್ದಾರಲ್ಲ ಅಂತ ಹೊಟ್ಟೆ ಉರಿ. ಅಕ್ಕ ನೀನು ಮಾತಾಡಿಸ್ಬೇಡ, ಅವಳಾಗಿ ಅವಳು ಬರ್ಬೇಕಕ್ಕ ನಿನ್ನ ಹತ್ರ. ನೀನು ಮಾತಾಡಿಸ್ಬೇಡ, ನೀನು ಹೆಂಗಿರ್ಬೋದು, ನಿನ್ಗೇನು ಕಡಿಮೆ ಆಗಿಲ್ಲ ಬಿಡಕ್ಕ. ಏನು ಗೌರ್ಮೆಂಟ್ ಜಾಬು ಗಂಡ ಆರಾಮಾಗಿ ಹೆಂಗಿರ್ಬೋದು ಬಿಡಕ್ಕ. ಏನು ಅವಳ ಹತ್ರ ಅವಳನ್ನ ಮಾತಾಡ್ಸ್ಕೊಂಡು ಏನಾಗೋದು ಏನಾಯ್ತಕ್ಕ? ನೀನು ಮಾಡಿದಷ್ಟು ಸ್ವಲ್ಪ ನಿಮ್ಮ ಲೆವೆಲ್ ಕಡಿಮೆ ಆಗುತ್ತೆ. ನೀವು ಯಾವತ್ತೇ ಆಗಲಿ ಅವ್ರನ್ನ ತಗ್ಗಿ ಮಾತಾಡ್ಸೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ನೀವು ಒಂದು ಸ್ವಲ್ಪ ಲೆವೆಲಾಗೇ ಇರಬೇಕಕ್ಕ. ನೀವೇನು ಒಬ್ಬಳೆ ಮಗಳು, ನೀವೆಲ್ಲ ಮನೆ ಕಡೆಗೆಲ್ಲ ಚೆನ್ನಾಗಿದ್ದೀರಾ, ನಿನ್ನ ತಮ್ಮ ಚೆನ್ನಾಗವ್ರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮಗೂ ಅವ್ರಿಗೂ ಬಿಡುತ್ತೆ. ಅವ್ರು ನಮ್ಮ ಹತ್ರ ಬರ್ಬೇಕು, ನೀವು ಅವ್ರ ಹತ್ರ ಹೋಗ್ಬಾರ್ದು. ಅದಕ್ಕೆಪ್ಪ ನಾವು ಅಲೆನೇ ಯಾರು ಮಾತಾಡ್ಸಲ್ಲ, ಅಲೆ ಕೈ ಬಿಟ್ಟು ಹಾಕ್ಬಿಟ್ಟಿದ್ದೀವಿ. ಯಾರು ಸವಾಸನೆ ಬೇಡ ಅಂತೇಳಿ ಅಲೆ ಕೈ ಬಿಟ್ಬಿಟ್ಟಿದ್ದೀವಿ ನಾವು. ಕವನ ಏನಪ್ಪ ಯಾವಾಗ ಬಂದ್ಕರಿಯಮ್ಮ? ಈಗ ಒಂದು ಸ್ವಲ್ಪ ಆಯ್ತಣ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕವನ ನಿನ್ನ ಜೊತೆ ಏನೋ ಮಾತಾಡ್ಬೇಕಾಯ್ತು ಕಣಮ್ಮ. ಏನ್ರಿ, ಏನು ಮಾತಾಡಬೇಕು? ನಾನೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ಏನು ಗೊತ್ತಾ, ಇವಾಗ ನಾನು ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲಿರೋದೇ ಬೇಡ, ಮನೇಲಿ ಮೇಲ್ಗಡೆ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನೆ ನಾವು ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಕಟ್ಕೊಳ್ಳೋಣ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ? ಇದೆಲ್ಲ ಬಿಟ್ಟು ಹೋಗೋದುಂಟಾ? ಇಲ್ಲಪ್ಪ, ಬಿಡಕ್ಕಂತೂ ಆಗಲ್ಲ. ಅದು ಹೆಂಗೆ ಬಿಟ್ಟು ಹೋಗೋಕ್ಕಾಗುತ್ತೆ ರೀ? ಬಿಟ್ಟು ಹೋಗೋಕ್ಕಂತೂ ಆಗಲ್ಲ. ಅಲ್ಲ, ಮೇಲ್ಗಡೆ ಹತ್ತಕ್ಕಾಗಲ್ಲ, ಎಲ್ಲದಕ್ಕೂ ತುಂಬ ಕಷ್ಟ ಆಗುತ್ತೆ. ಅವರೇ ಹೋಗ್ಲೇಳುವ, ನಾವೇ ಕೆಳಗಡೆ ಹೋಗೋಕ್ಕಾಗುತ್ತೆ. ಅದು ಹೆಂಗೆ ಬಿಟ್ಟು ಹೋಗೋಣ? ಆಗಲ್ಲಪ್ಪ, ಆಗಲ್ಲ. ಅವ್ರಿಗೆ ಹೇಳು ಬಿಟ್ಟು ಹೋಗೋಕ್ಕೆ. ನಮ್ಮ ಅಣ್ಣ ಹೇಳ್ದ, ನಾನು ಇಲ್ಲಿ ಮೇಲ್ಗಡೆ ಕಟ್ಟಕ್ಕೆ ದುಡ್ಡು ನಾನು ಹಾಕಿದ್ದೀನಲ್ಲ, ಅದಕ್ಕೆ ಸೈಟ್ ಕೊಡಿಸ್ತಾರೆ. ಆ ದುಡ್ಡಿಗೆ ಸೈಟ್ ಕೊಡಿಸಿದ್ದ ನಾವು ಕಟ್ಕೋಬೇಕು. ಹಾಂ ಅವರೇ ಬುದ್ಧಿವಂತರು ನೋಡಪ್ಪ. ಹೆಂಗೆ ಸರಿ ಆಗೈತೆ, ನಾವು ಮನೆ ಬಿಟ್ಟೋಗಿ ಸೈಟ್ ಕೊಡ್ಸಿರೋ ಜಾಗದಾಗ ನಾವು ಕಟ್ಕೋಬೇಕಂತೆ. ಅವೆಲ್ಲ ಆಗಲ್ಲ. ಮನೆನೇ ಕಟ್ಟಿಸ್ಕೊಡಕ್ಕೆ ಹೇಳೋ, ಸೈಟ್ ತಗೊಂಡು ಅವರೇ ಮನೆ ಕಟ್ಟಿಸ್ಕೊಟ್ರೆ ಬೇಕಾದರೆ ಹೋಗ್ತೀವಿ. ಅವರೇನೆ ನಮ್ಗೆ ಹೆಂಗೆ ಬೇಕಂಗೆ ಮನೆ ಕಟ್ಟಿಸ್ಕೊಡ್ಬೇಕು. ಹಂಗಾದ್ರೆ ನಾವು ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ. ಅದು ಹೆಂಗೆ ಹೋಗ್ತಾರೆ? ಅವರೇ ಬಿಟ್ಟೋಗಿ ನಾವೇ ಸೈಟ್ ಕೊಡಿಸ್ತೀವಿ, ಅವರೇ ಬಿಟ್ಟೋಗ್ಲಿ ನಮಗೇನೆ. ಅದಕ್ಕೆ ಮಾತ್ರ ಆಗಲ್ಲ. ನೋಡಿ, ಅವರೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟವ್ರೆ. ಅಣ್ಣ ಅದು ಹೆಂಗೆ ಬಿಟ್ಟು ಹೋಗ್ತಾರಣ್ಣ? ಬಿಟ್ಟೋಗಲ್ಲಣ್ಣ ಯಾರೂ. ಅವತ್ತಿನ ಕಾಲದಾಗ ಅಷ್ಟಿತ್ತು. ಅವತ್ತಿನ ಕಾಲದಾಗ ನೀನು ಅಷ್ಟು ದುಡ್ಡು ಕೊಟ್ಟಿದ್ಯಾ, ಇವತ್ತು ಡಬಲ್ ಹೆಚ್ಚಾಗಿರುತ್ತೆ. ಇವತ್ತು ಅಷ್ಟೇ ಆಯ್ತು. ಇವತ್ತು ಮನೆ ಕಟ್ಟಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಇಂಥ ಮನೆ ಕಟ್ಟಕ್ಕೆ ಹೆಂಗಲ್ಲ ಅಂದ್ರೆ ಒಂದು 35-40 ಲಕ್ಷ ಬೇಕಣ್ಣ. ಇವಾಗ ಅವನೇನೋ ಒಂದು 5-6 ಲಕ್ಷದ ಒಂದು ಸೈಟ್, ಹಳ್ಳಿಲೇನೋ ಒಂದು 5 ಲಕ್ಷಕ್ಕೆ ಸೈಟ್ ಸಿಕ್ಬಿಡ್ತಾವೆ, ಕೊಡಿಸ್ಬಿಡ್ತಾನೆ. ಮನೆ ಕಟ್ಟಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಅದನ್ನು ಅವನು ಲೆಕ್ಕ ಹಾಕಿಲ್ಲ. ಅವರೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟವ್ರೆ. ಬೇಡ ಸುಮ್ಮನಿರ್ರಿ. ಇವಾಗ ಎಷ್ಟಾದ್ರೂ ನೀವು ಅವ್ರು ಹೇಳೋದೇ ತಲೆಗೆ ಹಾಕಬೇಕು, ಹೋಗ್ಬಿಡ್ರಿ. ಏನೋ ಅಂತ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಇದ್ಬಿಡಿ. ಮತ್ತೆ ಬಿಟ್ಟು ಹೋಗ್ಲಿಲ್ಲ ಅಂದರೆ ಆಗಲ್ಲ ಕಣಮ್ಮ. ಯಾಕಂದರೆ ನಮ್ಮ ಅತ್ತಿಗೆ ಹೆಸರಿಗೈತೆ. ನಾವು ಹೋಗಿ ಯಾರಾದರೂ ಒಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದೇ ಹತ್ರ ಇವರು ಜಗಳ, ಇವರು ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ. ಇವನು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಮ್ಮ ಶರತ್ತು ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮನಿರಪ್ಪ. ಯಾರು ನಾವು ಯಾಕೆ ಬಿಟ್ಟೋಗೋಣ? ಅವರೇ ಬಿಟ್ಟೋಗಕ್ಕೆ ಹೇಳು. ಬೇಡ ನಾವು ಬಿಟ್ಟೋಗೋದು ಬೇಡ. ನಾನಂತೂ ಒಪ್ಪಲ್ಲ ಕಣಪ್ಪ. ಅದು ಹೆಂಗೆ ನಾವು ಬಿಟ್ಟೋಗೋಕ್ಕಾಗುತ್ತೆ? ಅವರೇ ಬಿಟ್ಟೋಗ್ಲಿಲ್ಲ. ಬೇಕಂದ್ರೆ ಎಲ್ಲ ಬಿಟ್ಟೋಗಕ್ಕಂದ್ರೆ ಸೈಟನ್ನು ಕೊಡಿಸಿ ಅವರೇ ಮನೇನೂ ಕಟ್ಟಿ ಕೊಡಬೇಕು. ಅವರೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟವ್ರೆ. ನಮಗೂ ಸ್ವಲ್ಪ ತಿಳಿಯುತ್ತೆ ಕಣಪ್ಪ. ನಾವು ಬುದ್ಧಿವಂತರೇನೆ, ನಮಗೂ ಏನೋ ಎತ್ತ ಗೊತ್ತಾಗುತ್ತೆ. ಅದು ಹೆಂಗೆ ಇಷ್ಟು ದೊಡ್ಡ ಮನೆ ಬಿಟ್ಟೋಗ್ಬಿಡ್ತಾರೆ? ಇದೆಷ್ಟೈತಾ ಮನೆ? ಅಷ್ಟೇ ಕಟ್ಕೊಡ್ಲೇಳು. ಈಗ 3 ಬೆಡ್ರೂಮಿನ ಮನೆ ಐತಾ, 2 ಬೆಡ್ರೂಮಿನ ಮನೆನೇ ಕಟ್ಟಿಸ್ಕೊಡ್ಲೇಳು ಅಷ್ಟೇನೆ. ಮನೆ ಕಟ್ಟಿಸ್ಕೊಡಕ್ಕೆ ಹೇಳಪ್ಪ. ನಾವಂತೂ ಬಿಟ್ಟೋಗ ಮಾತಿಲ್ಲ. ಮನೆ ಕಟ್ಟಿಸ್ಕೊಡಕ್ಕೆ ಹೇಳು. ಮನೆ ಕಟ್ಟಿಸ್ಕೊಟ್ರೆ ನಾವು ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ. ಅವಳನ್ನೇ ಬಿಟ್ಟು ಹೋಗಕ್ಕೆ ಹೇಳು. ನಾವೇ ಎಲ್ಲನ ಸೈಟ್ ಕೊಡಿಸ್ತೀವಿ. ನೋಡಿ, ಅವಳೇ ಬುದ್ಧಿವಂತೆ. ಅವಳೇ ಒಬ್ಳೇನು ಹಾಕಿಲ್ಲ. ನಮ್ಮ ಅತ್ತೆ ಮಾವನು ಹಾಕವ್ರೆ ದುಡ್ಡ. ನಮ್ಮ ಮಾವನ ಹಾಕಿ ಕಟ್ಸಿರೋ ಅಂಥದ್ದು. ನಾನೇನು ಅವಾಗ ಜಾಸ್ತಿ ಕೊಟ್ಟಿರಲಿಲ್ಲ. ನಾನು ಒಂದು 4-5 ಲಕ್ಷ ಅಷ್ಟೇ ಕೊಟ್ಟಿದ್ದು. ನಾನು ಜಾಸ್ತಿ ಕೊಟ್ಟಿರಲಿಲ್ಲ. ಅಪ್ಪ ಕೊಟ್ಟಿರೋ ದುಡ್ಡಾಗ ಅಪ್ಪ ಹೇಳ್ತೈತೆ, ಅಪ್ಪ ಇವನು ನಾನು ಊಟ ಕೊಡ್ತೀನಪ್ಪ, ಕಟ್ಟಿಸ್ಕೊ ಅಂತ ಹೇಳ್ತೈತೆ. ಅದಕ್ಕೇನೆ ನಾವು ಸುಮ್ಮನೆ ಹೋಗಿ ಬೇರೆ ಕಡೆ ಕಟ್ಕೊಬಿಡೋಣ ಬಿಡು. ಮೇಲ್ಗಡೆ ಬೇಕಾದರೆ ಕಟ್ಸಿ ಬಾಡಿಗೆ ಕೊಡೋಕ್ಕಾಗುತ್ತೆ, ಕೆಳಗಡೆ ನಾವು ಇರೋಕ್ಕಾಗುತ್ತೆ. ಬೇರೆ ಬೇರೆ ಕಟ್ಕೊಂಬನ ಅಷ್ಟೇ. ಹಂಗೆ ಮಾಡೋಣ. ನಮಗೆ ಬಿಟ್ಟೋಗ್ಲಿ. ನಾವು ಅದೆಲ್ಲ ರಿಸ್ಕು. ಮನೆ ಕಟ್ಟಿಸ್ಬೇಕಂದ್ರೆ ಸುಮ್ಮನೆ ಆಗಲ್ಲ ಕಣಪ್ಪ. ಇವತ್ತಿನ ಕಾಲದಾಗೆ ಅವತ್ತೆಲ್ಲ ಕಡಿಮೆ ಇತ್ತು. ಅವತ್ತು ಹೆಂಗ ಕಟ್ಟಿಸ್ಕೋಬೋದಾಗಿತ್ತು. ಇವಾಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಐತೆ. ಇವಾಗ ಮನೆ ಕಟ್ಸೋಕ್ಕಾಗಲ್ಲ. ಮನೆ ಕಟ್ಸಿ ನೋಡು, ಮದುವೆ ಮಾಡ್ಕೊಂಡು ನೋಡು ಅಂತ ಹೇಳಿ ಗಾದೆನೇ ಐತೆ. ನೀನು ಸುಮ್ಮನಿರು. ಇವಾಗ ಯಾವ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು.
ನಾ ಅವ್ರನ್ನೇ ಬಿಟ್ಟು ಹೋಗಕ್ಕೆ ಹೇಳಿ, ನಾನಂತೂ ಒಪ್ಪಲ್ಲ ಇದಕ್ಕೆ. ಏನಮ್ಮ ನೀವು ಒಂದೊಂಥರ ಮಾತಾಡ್ತೀರಿ, ಎಲ್ಲರೂ ಒಂದೊಂಥರ ಮಾತಾಡಿದ್ರೆ ಹೆಂಗೆ? ನಾನು ಹೇಳ್ದೆ ನಿಮ್ಮ ಇಷ್ಟ, ಇಲ್ಲ ಅಂದರೆ ಸುಮ್ಮನಾದರೂ ಇರಲ್ಲ, ಇಲ್ಲದ್ದೆಲ್ಲ ಕಿತಾಪತಿ ಮಾಡ್ಕೊಂತೀರ. ಅದು ಇದು ಮಾತಾಡೋದು, ಅದು ಇದು ಮಾಡೋದು, ಹಂಗೆಲ್ಲ ಮಾಡ್ತೀರ. ಯಾಕಂತ ಮಾಡ್ತಿರೋ ಏನೋ. ಅಪ್ಪನಿಗಲ್ಲೇ ಫಿಟ್ಟಿಂಗ್ ಇಟ್ಬಿಟ್ಟವ್ರೆ ಕಣಮ್ಮ, ಬಿಟ್ಟೋಗ್ಲಿ ಅಂತೇಳಿ, ಬಿಟ್ಟು ಹೋಗ್ತಾರೆ ಹಿಂಗಾದ್ರೆ ಅಂತೇಳಿ ಫಿಟ್ಟಿಂಗ್ ಇಟ್ಬಿಟ್ಟವ್ರೆ. ಹಿಂಗಾದ್ರೆ ಅವರು ಹೋಗ್ಬಿಡ್ತಾರೆ ಅಂತ ನೋಡು ಹೆಂಗಿದ್ದಾರೆ. ಇಲ್ಲ ಕಮನಾಕ, ಬಿಟ್ಟೋಗ್ಬೇಡ್ರಿ. ಅವಳೇ ಹೋಗ್ಬೇಕು ಆಚಿಕೆ ಹೊರ್ತನು, ನೀವು ಬಿಟ್ಟೋಗ್ಬೇಡ್ರಿ. ಸರಿಯಾಗಿ ಟಾರ್ಚರ್ ಕೊಟ್ಟು ಅವಳೇ ಹೋಗ್ಬೇಕು ಆಚಿಕೆ. ಹಂಗೆ ಮಾಡ್ರಿ ಹೇಳ್ತೀನಿ. ಇಲ್ಲ ಮನೆ ಕಟ್ಟಿಸ್ಕೊಂಡು ನಾವು ಹೇಳ್ದಂಗೆ ಕೆಳಗಡೆ ಒಂದು ಫ್ಲೋರ್ ಒಂದು ಮನೆ ಬಿಟ್ಟು ಹೋಗ್ತೀವಿ, ನೀವು ಮೇಲ್ಗಡೆ ಕಟ್ಕೋಬೋದು, ನೀವು ಕೆಳಗಡೆ ನೀವು ಕಟ್ಟಿಸ್ಕೊಡ್ರಿ ಅಂತಾನು. ಇವತ್ತೇನು ಮನೆ ಕಟ್ಬೇಕಂದ್ರೆ ಸುಮ್ಮನೆ ಆಗುತ್ತೇನಕ? 35-40 ಲಕ್ಷ ಬೇಕು. ಇವತ್ತು ಒಂದು ಮನೆ ಕಟ್ತೀವಿ, ಈ ಥರ ಮನೆ ಕಟ್ತೀವಿ ಅಂದ್ರೆ ಒಂದು 30-35 ಲಕ್ಷ, ಹೆಂಗಲ್ಲ ಅಂದ್ರೆ ಒಂದು 30 ಲಕ್ಷ ದುಡ್ಡು ಬೇಕಪ್ಪ. 30 ಲಕ್ಷ ದುಡ್ಡು ಬೇಕು ಅಂತದ್ರಾಗೆ ನೋಡಿ ಅವಳೇ ಬುದ್ಧಿವಂತಿ ಅಂತ ತಿಳ್ಕೊಬಿಟ್ಟವಳೆ. ಭಾರಿ ಬುದ್ಧಿ ಮಾಡ್ತಾ ಇದ್ದಾಳೆ ಅವಳು. ಹ್ಞೂನಮ್ಮ, ನೀನಂತೂ ಒಪ್ಕೊಬೇಡ ನೋಡಿ, ಹೇಳಿರ್ತೀನಿ. ನಾವು ಅದ್ಯಾಕೆ ಬಿಟ್ಟೋಗೋಣ, ನಾಳೆ ಬಿಟ್ಟೋಗ ಅಂತ ಮಾತೇ ಇಲ್ಲ. ಇಲ್ಲ ಬಿಡು. ನಮ್ಮ ಅಕ್ಕ ಕವನಕ್ಕೆ ಗೊತ್ತೈತಿ ಹೆಂಗ್ ಮಾಡ್ಬೇಕು ಅಂತ. ಅವಳೇ ಇಲ್ಲಿಂದ ಓಡಿಸ್ಬೇಕು, ಅವಳೇ ಬಿಟ್ಟೋಗಿ ನಾವೇ ಸೈಟ್ ಕೊಡಿಸ್ತೀವಿ ಅಂತ ಹೇಳು. ನಿನ್ಗೆ ಅಣ್ಣಂಗೆ ಬುದ್ಧಿ ಇಲ್ಲ ಬಿಡಕ. ಇನ್ನೇನೇ ನಮ್ಮ ಅಣ್ಣಗೆ ಬುದ್ಧಿನೇ ಇಲ್ಲ. ನಾನು ಯಾಕೆ ಯಾರು ಆಗಲ್ಲ, ಅಣ್ಣ ತಮ್ಮಗಳು ಯಾರು ಆಗಲ್ಲ. ನಾಳೆ ದಿನ ಅವ್ರವ್ರ ಅನುಕೂಲ ಅವ್ರು ನೋಡ್ಕೊಂತಾರೆ ನೋಡಿ. ಇವಾಗ ಅವ್ರಿಗೆ ಸರಿಯಾಗಿ ಅನುಕೂಲ ಮಾಡ್ಕೊಂಡು ಇಬ್ರು ಗಂಡು ಮಕ್ಳು ಇದ್ದಾರೆ, ಮೇಲ್ಗೊಬ್ರಿಗೆ ಕೆಳಗೊಬ್ರಿಗೆ ಆಗುತ್ತೆ. ಬಿಟ್ಟೋಗ್ಲಿ ಹೇಳು ಅಮ್ಮಂಗೆ. ನಾನು ಅವಳು ಹೆಂಗೆ ಅಂತ ಪ್ರೀತಿ ಹೆಂಗೆ ಅಂತ ನಾನು ಬೇಕಾದ್ರೆ ನಾನು ನೋಡಿದ ತಕ್ಷಣ ಹೇಳ್ತೀನಿ. ಕರಿ ನನಗೂ ಅದೇ ಸಿಟಿ. ಏನು ಅವಳು ಹೇಳ್ದಂಗೆ ನಾವೇನಕ್ಕೆ ಕೇಳಬೇಕು? ನಾವು ಹೇಳ್ದಂಗೆ ಅವಳೇ ಕೇಳಿ ಹೇಳು. ಬಿಟ್ಟೋದ್ರೆ ಸಾಕು ಅಂತ ತಿಳ್ಕೊಬಿಟ್ಟವಳು. ಇವತ್ತು ಬಿಟ್ಟೋಗ್ಬಿಡ್ತಾರೆ ಹೇಳಿದ ತಕ್ಷಣ, ಸೈಟ್ ಕೊಡಿಸ್ತೀವಿ ಅಂದಿದ ತಕ್ಷಣ ಬಿಟ್ಟೋಗ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವಳು. ನಾ ಬಿಟ್ಟೋಗಲ್ಲ, ಸೈಟು ಕೊಡಿಸ್ಲಿ ಹೇಳು. ನಾ ಬಿಟ್ಟೋಗಲ್ಲ. ನಾವು ಏನೋ ತಿಳ್ಕೊಬಿಟ್ಟವ್ರು ಅವರು. ಏನು ಬಿಡು, ನಾವು ಹೇಳ್ದಂಗೆ ನಾವೇನು ಹೇಳಿದ್ರು ಕೇಳ್ತಾರೆ. ನಾವು ದೊಡ್ಡ ಮನುಷ್ಯ ಆದರೆ ಅವ್ರ ಹತ್ರ ಇರಲಿ, ನಾವೇನು ಹೆದರ್ಕಮಲ್ಲ. ನಾನು ಹೆದರ್ಕಮ್ಮಕ್ಕೆ ಹೋಗಲ್ಲ ಕಣಮ್ಮ. ಸರ್ರಾಗಿ ಹೇಳ್ಬಿಡ್ತೀನಿ. ನನಗೂ ಗೊತ್ತೈತೆ ಹೆಂಗೆ ಹೇಳ್ಬೇಕು ಅಂತ. ನಾನು ಏನಿಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇದ್ದಂಗೆ ಹೇಳ್ಬಿಡ್ತೀನಿ. ನೀನು ನೆಟ್ಟಿಗೆ ಮಾತಾಡೋದು ಕಲೀರಿ ನೀವು ಅಂತ. ನಾನೇನು ದೊಡ್ಡವರು, ಒಟ್ಟಿನಲ್ಲಿ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೋ ನಾವು ಅವ್ರಿಗೆ ಮರ್ಯಾದೆ ಕೊಡ್ತೀವಿ. ದೊಡ್ಡವರು ಸಣ್ಣವರು ಎಂಬ ಮಾತೇ ಇಲ್ಲ. ನನಗಿನ್ನ ಸಣ್ಣವರಾಗಿರ್ಲೇಳು, ನನಗಿನ್ನ 7 ವರ್ಷ ಸಣ್ಣರಾಗಿರ್ಲೇಳು, 10 ವರ್ಷ ಸಣ್ಣರಾಗಿರ್ಲೇಳು. ಮರ್ಯಾದೆ ಕೊಟ್ಟರೆ ಮರ್ಯಾದೆ ಕೊಡ್ತೀನಿ ಅಷ್ಟೇ. ಒಪ್ಕೋಬೇಡ್ರಿ, ನಿಮ್ಮ ಹತ್ರ ಐತೆ. ನೀವೇನೇ ಅಂದ್ರೂ ಒಪ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾನು ಏನಂದ್ರು ಒಪ್ಕೊಂಬಲ್ಲ ಅಂತ ನನಗೆ ಅನ್ನೋದು. ನಾನು ಏನಂದ್ರೆ ನಾನು ಒಪ್ಕೊಂಬಲ್ಲ. ಫಸ್ಟ್ ನನಗೆ ನೀವು ಅದೇನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಕೊಡ್ರಿ ಅಂತ ಹೇಳ್ತೀನಿ. ಸೈಟ್ ತಗೊಂಡು ನನ್ನ ಹೆಸರಿಗೆ ಮಾಡಿಸ್ಕೊಂಡು ಮನೇನು ಕಟ್ಟಿಸ್ಕೊಂಡು ಕೊಡ್ಲೇಳು. ಹಂಗಾದ್ರೆ ಒಪ್ಕೊಂತೀನಿ. ಇಲ್ಲಾಂದ್ರೆ ನಾನು ಅದಕ್ಕೆ ಒಪ್ಕೊಂತೀನಿ. ನಾನು ಒಪ್ಕೊಂಬಲ್ಲ. ನನಗೂ ಗೊತ್ತೈತೆ ಎಂತೆಂಥ ಜನ ಹಿಂಗಿರ್ತಾರೆ, ನಾವು ಹಿಂಗಿರ್ಬೇಕು ಅಂತ. ನನಗೂ ಗೊತ್ತೈತೆ. ಅವ್ರೊಬ್ರಿಗೆ ಎಲ್ಲ ಬುದ್ಧಿ ಇರೋದು, ನಮಗೂ ಬುದ್ಧಿ ಐತೆ. ಏನು ಬುದ್ಧಿ ಇಲ್ದಾಳೆ ತಿಳ್ಕೊಬಿಟ್ಟವಳೆ. ಸರಿಯಾಗಿ ಅಂತೀನಿ ತಡಿ. ಇವ್ರಿಗೆ ತಿಳುವಳಿಕೆ ಇಲ್ಲ. ಏನು ಹೇಳಿದ್ರು ಕೇಳ್ತಾರೆ ಅಂತ ತಿಳ್ಕೊಬಿಟ್ಟವ್ರಮ್ಮ. ಏನು ಹೇಳಿದ್ರು ಕೇಳ್ತಾರೆ ಅಂತ. ಅದನ್ನೆಲ್ಲ ನಾವು ಕೇಳ್ತೀವಿ ಅಂತ ಅಂದ್ಕೊಂಡಿದಾರ ಏನ? ಅವ್ರು ಹೇಳೋವೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ಆಯ್ತಲ್ಲ ನಾವು. ನೋಡ್ರಿ, ಪ್ರೀತಿನೇ ಬುದ್ಧಿವಂತೆ ಅಂತ ತಿಳ್ಕೊಬಿಟ್ಟವಳು. ಸೈಟ್ ಕೊಡಿಸ್ತೀನಿ ಅಂತ ಅವತ್ತೇ 5 ಲಕ್ಷ ಕೊಟ್ಟಿತ್ತಂತೆ. ಅಯ್ಯಪ್ಪ, ಇವತ್ತಿನ ಕಾಲದಾಗ ಅದು ಎಷ್ಟು ರೇಟ್ ಆಗುತ್ತೆ? ಅವತ್ತು 5 ಲಕ್ಷ ಅಂದರೆ ಅದೇ 10 ಲಕ್ಷ ಇದ್ದಂಗೆ. ಇವತ್ತೆಷ್ಟು ದೊಡ್ಡ ಅಮೌಂಟು. 5 ಲಕ್ಷ ಕೊಟ್ಟವ್ರೆ, ಅದಕ್ಕೆ ಇವತ್ತು 5 ಲಕ್ಷಕ್ಕೆ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ತಾವ್ರಿ. ನೋಡ್ರಿ. ಇಲ್ಲಿ ನಮ್ಮೂರಲ್ಲೇ ಹಳ್ಳಿ ಕಡೆ ಸ್ವಲ್ಪ ಕಡಿಮೆ ಅಲ್ಲ, ಕಡಿಮೆಗೆ ಸಿಗ್ತವೆ. 5-6 ಲಕ್ಷಕ್ಕೆ ಸೈಟ್ ಸಿಗ್ತವೆ. ಅದಕ್ಕೇನೆ ಈ ಥರ ಹೇಳ್ತಾ ಇದ್ದಾರೆ. ನಾವಂತೂ ಒಪ್ಕೊಂಬಲ್ಲ. ನನ್ನ ತಮ್ಮನ ಹೆಂಡ್ತಿ ಬಂದವಳು ಇವಳೆ, ನನ್ನ ತಮ್ಮನ ಹೆಂಡ್ತಿ ಕರಿಯಮ್ಮ ಅಂತ ಎಲ್ಲ ನಾವು ಕರಿ ಅಂತ ಕರಿತೀವಿ. ಅವಳಿಗೂ ಕರಿ ಅಂತ ಕರೆದ್ರೇ ಇಷ್ಟ. ಹೆಸರು ಬೇರೆ ಬದಲಾಯಿಸ್ಕೋಬೇಕು ಅಂತ ಇದ್ದಾಳೆ ಅವಳು. ಅದಕ್ಕೆ ನನ್ನ ತಮ್ಮನ ಹೆಂಡ್ತಿ ಬೇರೆ ಬಂದಿಲ್ಲ. ಅಕ್ಕ ಒಪ್ಕೊಬಿಡ್ರಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ತಮ್ಮನ ಹೆಂಡ್ತಿದೆ ಫುಲ್ ಸಪೋರ್ಟ್ ಐತೆ ನನಗೆ. ತಮ್ಮನ ಹೆಂಡ್ತಿ ಅಂತ ನನಗೆ ಫುಲ್ ಸಪೋರ್ಟಿವಾಗಿ ನಿಂತ್ಕೊಂಡವಳೆ. ನನ್ನ ತಮ್ಮನ ಹೆಂಡ್ತಿ ಎಲ್ಲ ಬರೋದಕ್ಕೂ ಅದಕ್ಕೂ ಅವಳಿಗೆ ಹೊಟ್ಟೆ ಅವ್ರಿ. ನಮ್ಮ ಪ್ರೀತಿಗೆ ತುಂಬ ಹೊಟ್ಟೆ ಅವ್ರಿ. ನಾವೆಲ್ಲ ಚೆನ್ನಾಗಿರೋದಕ್ಕೆ ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.